ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನಿವತ್ತು ಕರ್ಕೊಂಡು ಹೋಗ್ತಿರೋದು ಪ್ಲೇಸ್ ಬಂದ್ಬಿಟ್ಟು ಯಾವುದೋ ಒಂದು ಟೂರಿಸ್ಟ್ ಪ್ಲೇಸು ಅಲ್ಲ, ಇಡನ್ ಪ್ಲೇಸು ಅಲ್ಲ. ನಿಮಗೆ ಆಲ್ರೆಡಿ ಗೊತ್ತಾಯಿದೆ ತಮ್ಮಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ತುಂಬ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರ ಅಂತ ಅನ್ಕೊಂಡಿದ್ದೀನಿ. ಹೌದು, ಇವತ್ತು ನಾನು ನಿಮ್ಮನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು IPL 2025ರಲ್ಲಿ RCB ಸೆಕೆಂಡ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಎಸ್ಪೆಷಲಿ ನಿಮಗೆ ಗೊತ್ತಲ್ಲ, RCB ಅಂದ್ರೆ ನಮ್ಮ ಬೆಂಗಳೂರು ಅಂತಲ್ಲ, ಇಡೀ ಇಂಡಿಯಾಗೆ ಒಂದು ದೊಡ್ಡ ವೈಬು. ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಅಂದ್ರೆ ನಾವು ಬಿಡ್ತೀವಾ, ಹೋಗ್ತೀವಲ್ವಾ. ಸೊ ಹಂಗಾಗಿ ನಾನು ಇವತ್ತು ಬುಕ್ ಮಾಡಿದ್ದೆ 7:30 ಮ್ಯಾಚಿಗೆ ಒಂದು ಬುಕ್ ಮಾಡಿದ್ದೀನಿ. ಇವತ್ತು RCB ವರ್ಸಸ್ GT ನಡೀತಾ ಇದೆ. ಸೊ ಇವತ್ತು ಐ ಹೋಪ್ ಇದೆ ಇವತ್ತು ವಿನ್ ಆಗ್ತಾರೆ ಅಂತ. ಅಟ್ಲೀಸ್ಟ್ ಈ ಟೀಮ್ ಜೊತೆ, GT ಟೀಮ್ ಜೊತೆ ಒಂದು ವಿನ್ ಆಗಲಿ. ಆಲ್ರೆಡಿ ವಿನ್ ಮಾಡಿ ಬಂದಿದ್ದಾರೆ. ಈಗ ಫಸ್ಟ್ ಮ್ಯಾಚ್ RCB ವರ್ಸಸ್ KKR ಜೊತೆ ಈಗ RCB ವಿನ್ ಆಗಿ ಬಂದಿದೆ. ಸೆಕೆಂಡ್ ಮ್ಯಾಚ್ ವಿನ್ ಆಗಲಿ ಅಂತ ಎಲ್ಲರೂ ಒಂದು ಪ್ರಾರ್ಥನೆದಿಂದ ಇವತ್ತು ನಾವು ಹೋಗ್ತಾ ಇದೀವಿ ಬೆಂಗಳೂರು ಕಡೆಗೆ. ಸೊ ನಮ್ಮ ಜೊತೆ ನೀವು ಬರ್ತಾ ಇದ್ದೀರಾ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಇಷ್ಟು ದಿನ ನಾನು ಮನೇಲಿ ಕುತ್ಕೊಂಡು ಟಿವಿಲಿ ನೋಡ್ತಾ ಇದ್ದೆ, ಬಟ್ ಇವಾಗ ಲೈವ್ ಆಗಿ ನೋಡೋಣ ಅಂತ ಇವತ್ತು ಟಿಕೆಟ್ ನಾ ಬುಕ್ ಮಾಡಿದ್ದೀನಿ. ಬನ್ನಿ, ಇವತ್ತು ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಈಗ 7:30 ಆಗಿದೆ. 7:30ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ 10 ಗಂಟೆಗೆ ಟ್ರೈನ್ ಇದೆ. ಸೊ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಡು ಪಟ್ಟ ಅಂತ ಹೋಗ್ಬೇಕು. 10 ಗಂಟೆ ಟ್ರೈನ್ ಆಲ್ಮೋಸ್ಟ್ ಒಂದು 2 ಗಂಟೆಗೆ ತಲುಪ್ತಾನೆ. ಸೊ ಅಲ್ಲಿಂದ ನೋಡ್ಬೇಕು ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಲೆಟ್ಸ್ ಗೋ. ಸೊ ಕೊನೆಗೂ ಬೆಂಗಳೂರಿಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿದೆ. ಇನ್ನೊಂದು 30 ನಿಮಿಷ ಇಲ್ಲಿಂದ ಬೇಕಾಗುತ್ತೆ. ಹೊರಗಡೆ ಎಲ್ಲ ಬರೋಷ್ಟೊತ್ತಿಗೆ ಒಂದು ಗೊತ್ತಲ್ಲ ನಿಮ್ಗೆ, ಇಲ್ಲಿಂದ ನಡಿಬೇಕು. ಅಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬ್ ಒಂದು ಬಂದು ಇವಾಗ ಓರಿಯನ್ ಮಾಲಿಗೆ ಒಂದು ಪ್ಲ್ಯಾನ್ ನಡೀತಾ ಇದೆ. ಆ ಓರಿಯನ್ ಮಾಲಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಲಂಚ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಏನಾದ್ರು ಒಂದು ಪ್ರಾಡಕ್ಟ್ಸ್ನ ಬೈ ಮಾಡಾದ್ಮೇಲೆ ದೆನ್ ಸ್ಟೇಡಿಯಂ ಕಡೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಅದೇ ಪ್ಲಾನ್ ನಡೀತಾ ಇರೋದು. ನನ್ನ ಒಬ್ರು ಸಿಸ್ಟರ್ ಬರ್ಬೇಕು. ಅವ್ರಿಗೆ ಆಫೀಸ್ ಅರೌಂಡ್ 4 o'clock ಮುಗೀತಂತೆ. ಇವಾಗ ಅಲ್ಲಿವರೆಗೂ ನಾನು ಏನು ಮಾಡೋಣ, ಅದಕ್ಕೆ ಓರಿಯನ್ ಮಾಲ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೊಂದು ಓರಿಯನ್ ಮಾಲ್ನ ತೋರಿಸ್ತೀನಿ, ಬನ್ನಿ. ನೀವೇನಾದ್ರು ಹಾಸನ್ ಕಡೆಯಿಂದ ಏನಾದ್ರು ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಹೋಗ್ತಿದ್ದೀರಾ ಅಂದ್ರೆ ಬೆಟರ್ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಟ್ರೈನ್ ಇದೆ. ನಮ್ಮ ಹಾಸನದಿಂದ ಬೆಂಗಳೂರಿಗೆ 10 ಗಂಟೆಗೆ ಟ್ರೈನ್ ಇದೆ. 10 ಗಂಟೆ ಆಲ್ಮೋಸ್ಟ್ ಅದು ಪ್ಯಾಸೆಂಜರ್ ಟ್ರೈನೇ. 4 hours ತಗೋತಾರೆ. ಸೊ ನೀವು ಅಷ್ಟು ಬೇಗ ಹೋಗಿ ಏನು ಮಾಡ್ತೀರಾ, 10 ಗಂಟೆಗೆ ಹೋಗಿ 10 ಗಂಟೆಗೆ ಹೋದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 2 ಗಂಟೆಗೆ ತಲುಪ್ತಾನೆ. ಸೊ 2 ಗಂಟೆಗೆ ನೀವು ಅಲ್ಲಿಂದ ನೀವು ಓರಿಯನ್ ಮಾಲ್ ಕಡೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಲಂಚ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ದೆನ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಒಂದು ಪಯಣ ಮಾಡಿ. ಸೊ ನಿಮಗೆ ಆಲ್ಮೋಸ್ಟ್ ನಾನು ಹೇಳೋದಿಷ್ಟೇ, ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡಿ. ಸೊ ಫಸ್ಟು ನೀವು ಟ್ರೈನ್ ಯೂಸ್ ಮಾಡ್ತೀರಾ. ಟ್ರೈನ್ ಆಲ್ಮೋಸ್ಟ್ ನಿಮಗೆ ಒಂದು 85 ರೂಪೀಸ್ ಅಥವಾ 80 ರೂಪೀಸ್ ಸಮಥಿಂಗ್ ಆಗುತ್ತೆ, ಅದು ಪ್ಯಾಸೆಂಜರ್ ಟ್ರೈನು. ಅದಾದ ನಂತರ ದೆನ್ ನಿಮಗೆ ಇದು ಆಟೋ ರಿಕ್ಷಾ ಸಿಗುತ್ತೆ. ನಿಮಗೆ ಆಟೋ ರಿಕ್ಷಾನಾರು ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮೆಟ್ರೋದಲ್ಲೂ ಹೋಗ್ಬೋದು. ಸೊ ಬೆಟರ್ ನೀವು ಆಟೋ ರಿಕ್ಷಾ ಬುಕ್ ಮಾಡ್ಕೊಂಡ್ರೆ ಸೀದಾ ನಿಮಗೆ ಓರಿಯನ್ ಮಾಲ್ ತನಕ ನಿಮಗೆ ಅಲ್ಲೇ ಡ್ರಾಪ್ ಮಾಡ್ತಾರೆ. ಅದೊಂದು ನಿಮ್ಗೊಂದು 50 to 60 ರೂಪೀಸ್ ಆಗುತ್ತೆ. ಸೊ ಓಲಾದಲ್ಲಿ ನೀವು ಒಂದು ಆ್ಯಪ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡ್ಕೊಳ್ಳಿ, ಆಟೋ ರಿಕ್ಷಾ ನಿಮಗೆ ಬರುವಂಥದ್ದು. ಸೊ ಅದಾದ ನಂತರ ದೆನ್ ನೀವು ಒಂದು ನೋಡಿ, ಒಂದು ಮೆಟ್ರೋದಲ್ಲಿ ಹೋಗ್ತೀನಿ, ಕಬ್ಬನ್ ಪಾರ್ಕಿಗೆ ಮೆಟ್ರೋದಲ್ಲಿ ಹೋಗ್ತೀನಿ ಅಂದರೆ ನೀವು ಬೇಕಾದ್ರೆ ಮೆಟ್ರೋ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಟೈಮ್ ಏನಾರು ಆಯಿತು ಅಂದರೆ ಪಟ್ಟಂತ ಆಟೋ ರಿಕ್ಷಾನ ಬುಕ್ ಮಾಡ್ಕೊಳ್ಳಿ. ನೀವು ಅಲ್ಲೇ ಓರಿಯನ್ ಮಾಲಲ್ಲೇ ಹೇಳ್ಬೇಕು ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಹೋಗಬೇಕು ಅಂತ. ಅವಾಗ ಏನು ಮಾಡ್ತಾರೆ ಅವರು, ಮೆಜೆಸ್ಟಿಕ್ ಕಡೆಗೆ ಹೋಗೋದು ಅವಾಯ್ಡ್ ಮಾಡ್ತಾರೆ, ಸೀದಾ ಕಬ್ಬನ್ ಪಾರ್ಕ್ ಕಡೆಗೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಬೇಗ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಅದೇ ರೀತಿ ಪ್ಲಾನ್ ಮಾಡಿದ್ದು. ಸೊ ನಾವೇನು ಮಾಡಿದ್ವಿ ಅಂದರೆ ಲೈಕ್ ಮೆಜೆಸ್ಟಿಕ್ ಬದಲು ಕಬ್ಬನ್ ಪಾರ್ಕ್ ಕಡೆಗೆ ಅಂತ ಹೇಳಿದ್ವಿ. ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಪ್ಲಾನು ಮುಂಚೆನ ನಾನು ಒಂದು QR ಕೋಡ್ ತೊಗೊಬಿಟ್ಟಿದೆ ಮೆಜೆಸ್ಟಿಕ್ ಇಂದ ಕಬ್ಬನ್ ಪಾರ್ಕಿಗೆ. ಸೊ ಅವರೇ ಹೇಳಿದ್ರು, ಆಟೋ ರಿಕ್ಷಾದವರೇ ಹೇಳಿದ್ರು. ಸೊ ನೀವು ಮುಂಚೆನೇ ಹೇಳಿದ್ರೆ ನಾವು ಡೈರೆಕ್ಟ್ ಕಬ್ಬನ್ ಪಾರ್ಕ್ ಕಡೆಗೆ ಹೋಗ್ತಿದ್ವಿ, ಬೇಗ ತಲುಪೋದಿತ್ತು. ನೀವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ನೀವು ಆ ಕಬ್ಬನ್ ಪಾರ್ಕಿಗೆ ಹೋಗಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನೋಡಿ, ಈ ತರ ಪ್ಲಾನ್ ಇದೆ.
ಸೊ ನೀವೇನಾದ್ರು ಅದೇ ಓರಿಯನ್ ಮಾಲ್ ಕಡೆ ಏನಾದ್ರು ಬಂದರೆ ಅಲ್ಲೇ ನೀವು ಆಟೋ ರಿಕ್ಷಾ ಬುಕ್ ಮಾಡ್ಕೊಂಡು ಸೀದಾ ನೀವು ಕಬ್ಬನ್ ಪಾರ್ಕ್ ರೋಡ್ ಕಡೆಗೆ ಹೋಗಿ. ಸ್ಟೇಡಿಯಂ ನಿಮಗೆ ಗೊತ್ತಿರುತ್ತೆ, ಗೇಟ್ ನಂಬರ್ ಎಲ್ಲ ಕೊಟ್ಟಿರುತ್ತೆ, ಯಾವ ಸೈಡಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ ಟಿಕೆಟಲ್ಲಿ. ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಾವು ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅಲ್ಲಿ ಏನೋ ಸ್ಮಾಲ್ ಮಿಸ್ಟೇಕ್ ಆಯಿತು. ಅದೇ QR ಕೋಡ್ ಮುಂಚೆನೇ ತೊಗೊಂಡಿದ್ವಿ ಒಂದು ಮೆಟ್ರೋದು. ಸೊ ದಟ್ಸ್ ವೈ ನಾವೇನು ಮಾಡಿದ್ವಿ ಅಂದರೆ ಒಂದು ಆಟೋ ರಿಕ್ಷಾನ ಒಂದು ಮೆಜೆಸ್ಟಿಕ್ ತನಕ ಒಂದು ಡ್ರಾಪ್ ಕೇಳಿದ್ವಿ. ಅಲ್ಲಿಂದ ನಾವು ಮತ್ತೆ ಟ್ರೈನ್ ಹತ್ಕೊಂಡು ಒಂದು ಕಬ್ಬನ್ ಪಾರ್ಕ್ ಕಡೆಗೆ ಬಂದ್ವಿ. ಸೊ ತುಂಬಾ ರಶ್ ಇತ್ತು. ಮತ್ತು IPL ಮ್ಯಾಚ್ ದಿನ ಮೆಟ್ರೋ ಫುಲ್ ರಶ್ ಇರುತ್ತೆ. ಬಟ್ IPL ಮ್ಯಾಚ್ ದಿನ ನಿಮಗೆ ಆಲ್ಮೋಸ್ಟ್ ಮೆಟ್ರೋ ಸರ್ವಿಸ್ ಬಂದ್ಬಿಟ್ಟು 1 AM ತನಕ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಸೊ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀನಿ ನೆಕ್ಸ್ಟ್ ಬರಬೇಕು ಅಂದರೆ ಮುಂಚೆನೇ ನೀವು ಟಿಕೆಟ್ ತೊಗೋಬೇಕು. ಅಲ್ಲೇ ಟಿಕೆಟ್ ಕೌಂಟ್ರಲ್ಲಿ ಹೇಳಿರ್ತಾರೆ. ಸೊ ರಿಟರ್ನ್ ಟಿಕೆಟು ಮುಂಚೆನೇ ತೊಗೋಬೇಕು. ಸೊ ಆನ್ಲೈನ್ ಜನ್ರೇಟ್ ಮಾಡ್ಬೋದು ಬೇಕಾದ್ರೆ. ಬೇರೆಯವರೆಲ್ಲ ಕ್ಯಾಶ್ ಕೊಟ್ಬಿಟ್ಟು ಕಾಯಿನ್ಸ್ ಎಲ್ಲ ತೊಗೋತಾರಲ್ಲ, ಅಂಥವ್ರನ್ನೇ ಏನು ಮಾಡಿರ್ತಾರೆ ಅಂದರೆ ರಿಟರ್ನ್ ಟಿಕೆಟ್ ಅಂತ ಆಪ್ಷನ್ ಮೀನ್ಸ್ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ರಿಟರ್ನ್ ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ನಾನು ಅದೇ ರೀತಿ ನನ್ನ ಸಿಸ್ಟರ್ನ ಡ್ರಾಪ್ ಮಾಡಬೇಕಿತ್ತು ರಾಜರಾಜೇಶ್ವರಿ ನಗರಕ್ಕೆ. ಸೊ ಹಂಗಾಗಿ ನಾನು ರಿಟರ್ನ್ ಟಿಕೆಟ್ನ ಒಂದು ರಾಜರಾಜೇಶ್ವರಿ ಮತ್ತು ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ಗೆ ರಿಟರ್ನ್ ಟಿಕೆಟ್ ತೊಗೊಂಡಿದ್ದೆ. ಸೊ ಈ ಥರ ನಾನು ಮುಂಚೆನೇ ತೊಗೊಂಡಿದ್ದೆ, ತುಂಬಾ ಯೂಸ್ಫುಲ್ ಆಯಿತು. ಸೊ ಬನ್ನಿ ಇವಾಗ ನಾನು ನಿಮ್ಮನ್ನ ಒಂದು ಸ್ಟೇಡಿಯಂ ಕಡೆಗೆ ಒಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. You have your eyes glued on to those colorful dancers who are you've got the legends like to the grand old artists. Howdy, he's the winner of Filmfare, Simon Karnataka Steppenor, and number Bengaluru Karnataka, and available. This singer is something to the store and bringing Tata IPL 25 opening ceremony.
ಸೊ ನೋಡಿದ್ರಲ್ಲ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ರೀತಿ ಇತ್ತು ಅಂತ. ಮ್ಯಾಚ್ ಬಿಡಿ, ಬಟ್ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಿದೆಯಲ್ಲ ಇದು 2025 IPL ಮ್ಯಾಚ್ ಫಸ್ಟ್ ಟೈಮ್ ಆಗ್ತಾ ಇರೋದಕ್ಕೆ ಸ್ವಲ್ಪ ಒಂದು ಏನೇನೋ ಫಂಕ್ಷನ್ಸ್ ಎಲ್ಲ ಇತ್ತು. ವಿಜಯ್ ಪ್ರಕಾಶ್ ಸರ್ ಸಹ ಬಂದಿದ್ರು, ಒಂದು ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಹೇಳಿ ಒಂದು ವೈಬ್ಸ್ ನ ಕ್ರಿಯೇಟ್ ಮಾಡಿ. ಸೊ ತುಂಬಾನೇ ಖುಷಿ ಆಯ್ತು. ಬಟ್ ಏನು ಮಾಡಕ್ಕಾಗಲ್ಲ. ಸೊ ಒಂದು ಮ್ಯಾಚ್ ಸೋತ್ರೆ ಏನಾಗುತ್ತೆ, ನೆಕ್ಸ್ಟ್ ಮ್ಯಾಚ್ ಗೆದ್ದೆ ಗೆಲ್ತೀವಲ್ಲ. ಒಂದು ಮ್ಯಾಚ್ ದೇವ್ರಿಗೆ ಬಿಟ್ಟಿದೀವಿ, ಸೊ ಬಿಟ್ಕೊಟ್ಟಿದೀವಿ, ಇರ್ಲಿ ನೆಕ್ಸ್ಟ್ ಮ್ಯಾಚ್ ಗೆದ್ದೆ ಗೆಲ್ತೀವಿ ಅಂದ್ಬಿಟ್ಟು. ಸೊ ನಮ್ಗೇನು ಪ್ರಾಬ್ಲಮೇ ಆಗಿಲ್ಲ, ಆರಾಮಾಗಿ ಖುಷಿಯಿಂದನೇ ವಾಪಸ್ ಬಂದ್ವಿ. ಸೊ ಇವಾಗೆ ಇರೋದು ಟೆನ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವಂಗೆ ಹೋಗೋದು ಮನೆಗೆ ಅಂತ. ಜನ ನೋಡ್ಬಿಟ್ರೆ 50,000 ಜನ ಕೆಪಾಸಿಟಿ ಇರೋದು, 50,000 ಜನನು ಒಂದು ಮೆಟ್ರೋ ಕಡೆಗೆ ಹೋಗ್ತಿದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಎಷ್ಟು ರಶ್ ಆಗುತ್ತೆ. ಸೊ ಅದಕ್ಕೆ ನನ್ನ ಸಿಸ್ಟರ್ ಹೇಳಿದ್ರು, ಸೊ ಬೆಟರ್ ಸುಮಂತ್ ಇದಾಗದ ಕೆಲಸ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 2 hours 3 hours ಆಗುತ್ತೆ. ನನ್ನ ಸಿಸ್ಟರ್ನ ಡ್ರಾಪ್ ಮಾಡಿ ಸೊ ಅಲ್ಲಿಂದ ರಾಜರಾಜೇಶ್ವರಿ ನಗರದಿಂದ ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ ಇಂದ ಮತ್ತೆ ಒಂದು ರಾಮೇಶ್ವರಂ ಕೆಫೆಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಬಿಸಿ ಬಿಸಿ ಬೇಳೆ ಬಾತ್ ತಿನ್ಕೊಂಡು ಆಲ್ಮೋಸ್ಟ್ ಒಂದು ಬೆಳಗಿನ ಜಾವ 6:30 ಆಗಿತ್ತು ಸಮಥಿಂಗು. 6:30 ಆಗಿತ್ತು. ಒಂದು ಬಿಸಿಬೇಳೆ ಬಾತ್ ಎಲ್ಲ ತಿಂದು ಆರಾಮಾಗಿ ಒಂದು ಕಾಫಿ ತಗೊಂಡು ದೆನ್ ಅಲ್ಲೇ ರಾಮೇಶ್ವರ ಕೆಫೆ ಮುಂದ್ಗಡೆ ಬಸ್ಸು ಹಾಸನ್ ಕಡೆ ಹೋಗ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಸೀಟ್ ಸಿಕ್ತು, ಮತ್ತೆ ಎಕ್ಸ್ಪ್ರೆಸ್ ಅದು ನಾನ್ ಸ್ಟಾಪೇ ಸಿಕ್ತು. ಸೀದಾ ಬಸ್ ಹತ್ಕೊಂಡು ಬಂದ್ವಿ. ಈಗಂತೂ ಬಸ್ಸಿನ ಪ್ರೈಸ್ ಸಹ ಜಾಸ್ತಿ ಆಗಿದೆ. ಈಗ ಮುಂಚೆ 240 ಸಮಥಿಂಗ್ ಇತ್ತು, ಈಗ 280 ಆಗಿದೆ. ಸೊ ಎಲ್ಲ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ನೋಡಿ, ಈ ತರ ಪ್ಲಾನ್ ಮಾಡ್ಕೊಳ್ಳಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಅಲ್ಲಿಂದನೇ ಬರ್ಬೋದಿತ್ತು, 7 ಗಂಟೆ ಟ್ರೈನ್ ಇತ್ತು. ಬಟ್ ಇನ್ನೇನು ಕೆಫೆ ಮುಂದೆನೆ ಹೋಗ್ತಿತ್ತಲ್ಲ ಬಸ್ ಅಂದ್ಬಿಟ್ಟು ಸೊ ಬಸ್ಸಲ್ಲೇ ಬಂದೆ. ಇಲ್ಲಾಂದ್ರೆ ಟ್ರೈನಲ್ಲೇ ಬರ್ಬೋದಿತ್ತು. 80 ರೂಪಾಯಲ್ಲಿ ಕೆಲಸನೇ ಮುಗ್ದೋಗೋದು. ಸೊ ಈ ತರ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ರೀತಿ ಹೋಗ್ಬಿಟ್ಟು ಬಂದ್ವಿ. ಬಟ್ ವಿನ್ ಆಗಿಲ್ಲ, ಬಟ್ ಏನೋ ಒಂಥರ ಖುಷಿ ಆಯ್ತು. ಯಾಕಂದ್ರೆ ಏನೇನೆಲ್ಲ ಫಂಕ್ಷನ್ಸ್ ಎಲ್ಲ ನಡೀತು, ಒಂದು ವೈಬ್ಸ್ ನ ಕ್ರಿಯೇಟ್ ಮಾಡಿದ್ರು. ಮತ್ತೆ ವಿರಾಟ್ ಕೊಹ್ಲಿ ಅವರು ಸಹ ಅಲ್ಲಿ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫೀಲ್ಡಿಂಗು ಕರೆಕ್ಟಾಗಿ ಕ್ಲಾಕ್ ವೈಸ್ ಎಲ್ಲಾ ಕಡೆಗೂ ಹೋಗ್ತಾರೆ. ಮಾತ್ರ ಅದೊಂದು ಖುಷಿ. ಯಾರಿಗೂ ಒಬ್ರಿಗೂ ಬೇಜಾರ್ ಮಾಡಲ್ಲ, ಅವ್ರ ಫ್ಯಾನ್ಸ್ನ ಯಾರನ್ನೂ ಬೇಜಾರ್ ಮಾಡಲ್ಲ. ಆಲ್ಮೋಸ್ಟ್ ಅವರು ಎಲ್ಲಾರ ಕಡೆಗೂ ಬಂದ್ಬಿಟ್ಟು ಸೊ ಒಂದು ವಿಸಿಟ್ ಮಾಡೇ ಅವರು ಹೋಗುವಂಥದ್ದು ಮಾಮೂಲಿ ಪೊಸಿಷನ್ಗೆ. ಸೊ ಅದಲ್ಲಂತೂ ಬ್ಯಾಟಿಂಗ್ ಟೈಮಲ್ಲಂತೂ ಕೇಳಂಗೆ ಇಲ್ಲ, ತುಂಬಾ ಕ್ರೇಜಿ ಆಗಿತ್ತು ಮಾತ್ರ. ಸೊ ಐ ಹೋಪ್ ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಸೊ ನಾವು ಯಾವತ್ತೂ ಬಿಟ್ಕೊಡಲ್ಲ RCBನ ನಾವು. ಯಾಕಂದ್ರೆ ಬಿಕಾಸ್ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದು, ಕರ್ನಾಟಕದ ನೀರೇ ಕುಡಿತಾರದು. ಸೊ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, RCB ಫಾರ್ ಎವರ್ ಅಂತ ಹೇಳುತ್ತಾ ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.